ಒಂದೇ ಮಾತ್ರ ಸ್ಲಮ್ಮಲ್ಲಿ BLOಗಳು ಪ್ರತಿ ಮನೆಗೂ ಭೇಟಿ ಮಾಡಿ ಪ್ರತಿ ಮನೆಯಲ್ಲಿ ಮಾಹಿತಿ ಪಡೆದು ಅವರು ಸಂಬಂಧಪಟ್ಟ ಮತದಾರ ಚೀಟಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ವಿತರಣೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಯಾವುದು ಲೋಪ ಕಂಡು ಬರ್ತಾ ಇಲ್ಲ. ಮತ್ತು ಯಾರು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾಡ್ತಾವ್ರೆ ಅನ್ನೋ ದೂರುಗಳು ಬಂದಲ್ಲಿ ಯಾವ ದೂರು ಬರ್ತಾ ಇಲ್ಲ, ಯಾವುದು ಬರ್ತಾ ಒಂದೇ ಮಾತ್ರ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸರ್, ನಮ್ಮ ಮನೇಲಿ 4 ಜನ ವೋಟರ್ಸ್ ಇದೆ. ಆ್ಯಕ್ಚುಲಿ ಇದೇನು SIR ಡೇಟಾ ಅಪ್ಡೇಟ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಅದನ್ನು ಇದುವರೆಗೂ ಬಂದಿರಲಿಲ್ಲ. ಬಟ್ ಇವತ್ತು ಅವರೇ ಬಂದಿದ್ದಾರೆ. ಅವರೇ ಬಂದು ಎಲ್ಲ ಫಾರಮು ಎಲ್ಲ ಕೊಟ್ಟು ಡೀಟೇಲ್ಸ್ ಹೆಂಗೆ ಎಂಟ್ರಿ ಮಾಡಬೇಕು, ಎಲ್ಲಿ ಡೇಟಾ ತೊಗೊಂಡು ಮಾಡಬೇಕು ಅನ್ನೋದನ್ನೆಲ್ಲ ನೀಟಾಗಿ ಹೇಳಿ ಅಪ್ಡೇಟ್ ಮಾಡ್ಕೊಂಡು ಎಲ್ಲ ನೀಟಾಗಿ ಹೇಳಿದ್ದಾರೆ. ಕನ್ಫ್ಯೂಷನ್ಸ್ ಏನಿಲ್ಲ. ಹೌದು, ಅವರೇ ಬಂದರು, ಅವರೇ ಎಲ್ಲ ಡೇಟಾ ತೊಗೊಂಡು ಹೇಗೆ ಕೇಳಿದ್ರು ಎಷ್ಟು ಜನ ಇದ್ದಾರೆ ಏನು ಅಂತಂದ್ಬಿಟ್ಟು ಕೇಳಿ ಅವರೇ ಕೊಟ್ಬಿಟ್ಟು ಹೋಗಿದ್ದಾರೆ. ಕನ್ಫ್ಯೂಷನ್ಸ್ ಏನಿಲ್ಲ ಸರ್. ಕೇಳ್ಕೊಂಡೆ ನಂದೇನು ಕನ್ಫ್ಯೂಷನ್ಸ್ ಇತ್ತು, ಯಾವ ಥರ ಎಂಟ್ರಿ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆಮೇಲೆ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದಾರೆ. ನಿಮ್ಗೆ ಹಂಗೂ ಡೌಟ್ ಇದ್ದರೆ ಹೇಳಿ ಅಂತ ಮಾತಾಡಿ ಅಂತಲೂ ಹೇಳಿದ್ದಾರೆ ಸರ್. ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ ಅಂತಲೂ ಹೇಳಿದ್ದಾರೆ. ಅದು BLO ಅವ್ರಿಗೆ ಏನು ಕೆಲಸ ಕೊಟ್ಟರು ಅದೇ ಮಾಡಬೇಕಾಗಿರೋದು. ಇವಾಗ ನಾವು BLO 2 ಮಾಡಿದ್ದೀವಿ. ಆ ಕೆಲಸನ ನಾವು ಮಾಡಬೇಕಾಗಿರೋದು. ಗೊತ್ತಾಗಲ್ಲ, ಅವ್ರಿಗೆ ಮಾಹಿತಿ ಇಲ್ಲ, ಎಜುಕೇಷನ್ ಕಡಿಮೆ ಇದೆ ಅಂಥ ಜಾಗದಲ್ಲಿ ಎಲ್ಲೋ ಒಂದು ಟೇಬಲ್ ಆಗಿಬಿಟ್ಟು ಕುಣಿಸಿದ್ರೆ ಬೂತ್ಗಳ ಹತ್ರ ಪಾಪ ಬರ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೇಳ್ಕೊಡ್ಬೋದು, ತೊಗೊಂಡೋಗಿ ತಿರ್ಗಾ ಫಾರ್ಮ್ ಬರೆದಾಗ್ಬಿಟ್ಮೇಲೆ ಕೊಡ್ತಾರೆ. ಆ ಥರ ಕೆಲಸ ಮಾಡೋದು ಇರೋದು ನಮಗೆ. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳೋದು, ಜನಗಳು ನೆಮ್ಮದಿ ಹಾಳು ಮಾಡೋದು, ಎಲ್ಲ ಒಂದು ಕಡೆ ಈ BJP ಅವ್ರು ಎಲ್ಲದಲ್ಲಿ ರಾಜಕೀಯ ಮಾಡ್ತಾರೆ. ಬೇಕಾ ಅಂತ ಅದು ಬೇರೆ NR ಕ್ಷೇತ್ರದಲ್ಲಿನೇ, ಬೇರೆ ಕಡೆ ಎಲ್ಲೂ ಇಲ್ಲ. NR ಕ್ಷೇತ್ರದಲ್ಲಿ ಮಾಡ್ತಾರದು. ಯಾಕಂತ ಹೇಳಿದ್ರೆ ಇಲ್ಲಿ NR ಅಲ್ಲಿ ಏನು ಮಾಡಿದ್ರು 99% ವೋಟ್ ನಡೀತದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಬೇರೆ ಕಡೆ ಕಡಿಮೆ ನಡೀತದೆ, ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ NR ಕ್ಷೇತ್ರದಲ್ಲಿ ವೋಟ್ ನಡೀತದೆ. ಆದರೆ ಇವತ್ತು NR ಕ್ಷೇತ್ರದಲ್ಲಿ ಮನೆಗಳು ಸ್ವಂತ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಸಹಾಯ ಮಾಡೋಕ್ಕೆ ಹೋದರೆ ಅದಕ್ಕೆ ಇಲ್ದಿರೋದು ಎಲ್ಲ ತಪ್ಪು ದಾರಿ ತೋರಿಸ್ತವ್ರೆ. ಇದೆಲ್ಲ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ.